ಕಣ್ಣುಗಳನ್ನು ಮುಚ್ಚುವುದಾದರೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂತ ತಂದೆಯಾದಂತ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಿಮ್ಮ ಪಾದದ ಅಡಿಯಲ್ಲಿ ಕರ್ತನೆ ನಮ್ಮನ್ನು ಕಾದು ಕಾಪಾಡಿ ನಡೆಸಿದಕ್ಕಾಗಿ ನಿಮಗೆ ವಂದನೆಗಳು ಕರ್ತನೆ. ಈ ಸಮಯದಲ್ಲಿ ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಸಿದ್ಧರಾಗುತ್ತಿರುವಾಗ ನಮ್ಮನ್ನು ಬಲಪಡಿಸಿ ನಿಮ್ಮ ರಾಜ್ಯದ ಮಹಿಮೆಗಾಗಿ ನೀತಿಗಾಗಿ ನಾವು ದುಡಿಯುವವರಾಗಿರುವಂತೆ ಕೃಪೆ ತೋರಿಸಿ ನಡೆಸಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರೇ, ಆಮೆನ್. ವಂದನೆಗಳು ಬ್ರದರ್. ವಂದನೆಗಳು. ದೇವರ ಪರಿಶುದ್ಧವಾದಂತ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ರೀತಿಯಾಗಿ ನಿಮ್ಮೆಲ್ಲರೊಂದಿಗೆ ಸಹವಾಸವಿದ್ದು ದೇವರ ಮಾತುಗಳನ್ನು ಹಂಚಿಕೊಳ್ಳುವಂತ ಸಂದರ್ಭ ತುಂಬಾ ಸಂತೋಷಕರವಾದಂಥದ್ದು. ಮುಖ್ಯವಾಗಿ ದೇವರ ವಾಕ್ಯದಲ್ಲಿರುವಂತ ಶಕ್ತಿ, ದೇವರ ವಾಕ್ಯದಲ್ಲಿರುವಂತ ಶ್ರೇಷ್ಠತೆ ಎಂತದ್ದು ಅಂತಂದಾಗ, ಲೋಕದಲ್ಲಿ ವಿಧ ವಿಧವಾದಂತ ಸ್ಥಳಗಳಲ್ಲಿರುವಂತ ನಾವುಗಳು ದೇವರ ವಾಕ್ಯದ ಮೂಲಕವಾಗಿ ಒಂದಾಗಿ, ದೇವರ ವಾಕ್ಯದ ಮೂಲಕವಾಗಿ ಏಕ ಮನಸ್ಸು ಏಕ ಸ್ವಭಾವವುಳ್ಳವರಾಗಿ ನಾವೆಲ್ಲರೂ ನಡೆಯತಕ್ಕ ಒಂದು ಮಹತ್ತರವಾದಂತ ಅವಕಾಶ ದೇವರ ವಾಕ್ಯದಲ್ಲಿರುವಂತ ಶ್ರೇಷ್ಠತೆ. ಹಾಗಾಗಿ ಅಂತ ಮಹಾಭಾಗ್ಯವನ್ನು ದಯಪಾಲಿಸಿದಂತ ದೇವಾದಿ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುವನಾಗಿದ್ದೇನೆ. ಪ್ರಿಯರೇ, ದಿನದಲ್ಲಿ ಒಂದು ವಿಶೇಷವಾದಂತ ಸಂಗತಿಯನ್ನು ನಾವು ಧ್ಯಾನಿಸೋರಾಗಿರೋಣ. ಸತ್ಯವೇದವನ್ನ ನಾವು ಓದುವಾಗ, ಬೈಬಲ್ ನಾವು ಧ್ಯಾನಿಸುತ್ತಿರುವಾಗ, ಸತ್ಯವೇದದಲ್ಲಿ ದೇವರು ಕೆಲವೊಂದು ಸಂದರ್ಭಗಳನ್ನು ನಮಗೆ ತಿಳಿಯುವಂತ ರೀತಿಯಲ್ಲಿ ಬರೆಸುತ್ತಾರೆ. ಕೆಲವೊಂದು ಸಂದರ್ಭಗಳನ್ನ ನಾವು ಪರಿಶೀಲಿಸಿ ತಿಳಿದುಕೊಳ್ಳಬೇಕಾಗಿರುವಂತ ಪರಿಸ್ಥಿತಿಗಳಲ್ಲಿ ಇರ್ತವೆ. ಆದರೆ ಸತ್ಯವೇದವನ್ನ ಓದುವಾಗ ನಾವು ತಿಳಿದುಕೊಳ್ಳಬೇಕಾಗಿರುವಂತ ಕೆಲವೊಂದು ಕೀ ಪಾಯಿಂಟ್ಸ್ ಏನಂತಂದ್ರೆ, ಬೈಬಲ್ ಅಲ್ಲಿ ನಮಗೆ ಒಂದು ಸಂದರ್ಭದಲ್ಲಿ, ಒಂದು ಸ್ಥಳದಲ್ಲಿ ಒಂದು ಸಂದರ್ಭ ನಡೀತಿದೆ ಅಂತಂದ್ರೆ ಅದು ಕಂಪ್ಲೀಟ್ ಅಂತ ನಾವು ಯಾವತ್ತೂ ಅಂದುಕೊಳ್ಳಬಾರದು. ಯಾಕಂತಂದಾಗ ಸತ್ಯವೇದದಲ್ಲಿ ದೇವರು ಕೆಲವು ಸಂದರ್ಭಗಳನ್ನ, ಕೆಲವು ಇಲ್ಲಿ ಸ್ವಲ್ಪ ಅಲ್ಲಿ ಸ್ವಲ್ಪ, ಅದನ್ನ ನಾವು ಪರಿಶೀಲಿಸಿ ತಿಳಿದುಕೊಳ್ಳುವರಾಗಿರ್ಬೇಕು, ಅದನ್ನ ನಾವು ಪರಿಶೋಧಿಸುವವರಾಗಿರ್ಬೇಕು. ಯಾಕಂತಂದ್ರೆ ಪ್ರಿಯರೇ, ಸತ್ಯವೇದವೆನ್ನುವಂಥದ್ದನ್ನ ನಾವು ಪರಿಶೀಲಿಸಿದಾಗಲೇ ನಮ್ಗೆ ಅರ್ಥ ಆಗುತ್ತೆ. ಅದನ್ನ ನಾವು ಪರಿಶೀಲಿಸಬೇಕು, ಅದನ್ನ ನಾವು ಅರಿತುಕೊಳ್ಳೋದಕ್ಕೆ ಪ್ರಯತ್ನಿಸುವವರಾಗಿರಬೇಕು. ಅಂತ ಕ್ರಮದಲ್ಲಿ ಪರಿಶೀಲನೆಗೆ ಒಳಪಟ್ಟಿರುವಂತ ಒಂದು ಸಂದರ್ಭವೇ ಈ ದಿನದಲ್ಲಿ ನಾವು ಧ್ಯಾನಿಸೋರಾಗಿರೋಣ. ಪ್ರಕಟಣೆಯ ಗ್ರಂಥ. ಪ್ರಕಟಣೆಯ ಗ್ರಂಥದಲ್ಲಿರುವಂತ ಒಂದು ಮಾತನ್ನ ನಾವು ನೋಡಿಕೊಳ್ಳುವುದಾದ್ರೆ, 2ನೇ ಅಧ್ಯಾಯ, ಪ್ರಕಟಣೆ 2:14 ವಚನ. ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲ್ಯರು ಮುಗ್ಗರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸಿರುವವರು ನಿನ್ನಲ್ಲಿದ್ದಾರೆ. ಥ್ಯಾಂಕ್ ಯು ಸಿಸ್ಟರ್. ಯೋಹಾನನು ಬರೆಯುತ್ತಿರುವಂತಹ ಈ ಒಂದು ಕೊನೆಯ ಪುಸ್ತಕ ಪ್ರಕಟಣೆ. ದೇವರು ತನಗೆ ತೋರಿಸುತ್ತಿರುವಂತಹ ದರ್ಶನ, ದೇವರು ತನ್ನ ಕಣ್ಣಿನ ಮುಂದೆ ಏನಾದ್ರೆ ತೋರಿಸುತ್ತಿದ್ದಾರೋ ಅದನ್ನ ಲಿಖಿತ ಪೂರ್ವಕವಾಗಿ ಬರೆಯುತ್ತಿರುವಂತ ಯೋಹಾನನು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ಪೆರ್ಗಮದಲ್ಲಿರುವಂತ ಸಭೆಯ ದೂತನಿಗೆ, ಪೆರ್ಗಮ ಅದೊಂದು ಪಟ್ಟಣ, ಆ ಪಟ್ಟಣದಲ್ಲಿರುವಂತ ಸಭೆಗೆ ಬರೆಯುತ್ತಿರುವಂತ ಲೇಖ, ಇಲ್ಲಂತಂದ್ರೆ ಪತ್ರಿಕೆ, ಏನಂತ ಪ್ರಸ್ತಾವನೆ ಮಾಡ್ತಿದ್ದಾರೆ ಅಂತಂದ್ರೆ, ಆದರೂ ಕೆಲವು ವಿಷಯಗಳಲ್ಲಿ ನಿನ್ನ ಮೇಲೆ ತಪ್ಪು ಹೊರಿಸಬೇಕಾಗುತ್ತದೆ. ವಿಗ್ರಹಕ್ಕೆ ನೈವೇದ್ಯ ಮಾಡಿದ ಪದಾರ್ಥಗಳನ್ನು ತಿನ್ನುವುದರಲ್ಲಿಯೂ ಜಾರತ್ವ ಮಾಡುವುದರಲ್ಲಿಯೂ ಇಸ್ರಾಯೇಲ್ಯರು ಮುಗ್ಗುರಿಸಿ ಬೀಳಬೇಕೆಂದು ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆಯನ್ನು ಅವಲಂಬಿಸುವವರು ನಿನ್ನಲ್ಲಿದ್ದಾರೆ. ಒಂದು ಸಿಚುವೇಶನ್ ಇಲ್ಲಿ ಯೋಹಾನರವರು ಮಾತನಾಡುತ್ತಿದ್ದಾರೆ. ಒಂದು ಸಂದರ್ಭವನ್ನ ಯೋಹಾನರವರಲ್ಲಿ ಮೇಲೆತ್ತಿ ತೋರಿಸ್ತಿದ್ದಾರೆ. ಏನಂತಂದ್ರೆ, ಬಿಳಾಮನ ಬೋಧೆ. ಅದು ಎಂಥ ಬೋಧನೆ ಅಂತಂದ್ರೆ ದುರ್ಬೋಧನೆ. ಬಿಳಾಮನು ಬಾಲಾಕನಿಗೆ ಹೇಳಿದ ದುರ್ಬೋಧನೆ. ಬಿಳಾಮನು ಬಾಲಾಕನಿಗೆ ಹೇಳಿರುವಂತ ದುರ್ಬೋಧನೆ. ಬಿಳಾಮನು ಯಾರು, ಬಾಲಾಕನು ಯಾರು?
ಇವರಿಬ್ಬರ ಮಧ್ಯದಲ್ಲಿ ನಡೆದಂತ ಸಂದರ್ಭಗಳೇನು, ಇವರಿಬ್ಬರಲ್ಲಿ ಯಾರು ಯಾರಿಗೆ ದುರ್ಬೋಧನೆಯನ್ನು ಹೇಳಿದ್ದಾರೆ, ಯಾರು ಯಾರನ್ನ ವಂಚಿಸಿದ್ದಾರೆ, ಯಾರು ಯಾರನ್ನ ದೇವರಿಂದ ದೂರ ಮಾಡಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂತ ಸಂದರ್ಭ ಏನಂತಂದ್ರೆ, ಬಿಲಾಮನು ದೇವರ ಸೇವಕನು. ಆ ಸಂದರ್ಭವನ್ನ ನಾವು ನೋಡಿಕೊಳ್ಳೋಣ. ಹಳೆ ಒಡಂಬಡಿಕೆಗೆ ನಾವು ಹೋದಾದ್ರೆ ಅರಣ್ಯಕಾಂಡ 22ನೇ ಅಧ್ಯಾಯ. ಅರಣ್ಯಕಾಂಡ 22ನೇ ಅಧ್ಯಾಯದಲ್ಲಿರುವಂತಹ ಸಂದರ್ಭವನ್ನು ನಾವೊಮ್ಮೆ ನೋಡೋಣ. 5ನೇ ವಚನ. ಅವನು ಬೇಯೋರನ ಮಗನಾದ ಬಿಲಾಮನನ್ನು ಕರೆಯಿಸುವುದಕ್ಕೆ ಸ್ವಜನರ ದೇಶಕ್ಕೆ ಯೂಫ್ರಟಿಸ್ ನದಿ ತೀರದಲ್ಲಿರುವ ಪೆಂತೋರಿಗೆ ದೂತರನ್ನು ಕಳುಹಿಸಿ ಅವನಿಗೆ ಚಿತ್ತೈಸಬೇಕು. ಒಂದು ಜನಾಂಗ ಐಗುಪ್ತ ದೇಶದಿಂದ ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡು ನನ್ನೆದುರಾಗಿ ಹಿಡಿದಿದ್ದಾರೆ. ಅವರು ನನಗಿಂತ ಬಲಿಷ್ಠರು. ಆದ್ದರಿಂದ ನೀನು ದಯಮಾಡಿ ಬಂದು ನನಗೋಸ್ಕರ ಈ ಜನಕ್ಕೆ ಶಾಪ ಕೊಡಬೇಕು. ಆಗ ಅವರನ್ನು ಸೋಲಿಸಿ ಈ ದೇಶದಿಂದ ಹೊರಡಿಸಿ ಬಿಡೋದಕ್ಕೆ ನನ್ನಿಂದ ಆದೀತು. ಥ್ಯಾಂಕ್ ಯು ಸಿಸ್ಟರ್. ಇಲ್ಲಿ ಒಂದು ಸಂದರ್ಭವನ್ನ ನಾವು ನೋಡುವಾಗ, ಯಾವ ಸಂದರ್ಭವಾದರೆ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡಿದ್ದೇವೆ, ಆ 2 ಹೆಸರುಗಳು ನಮ್ಗೆ ಇಲ್ಲಿ ಕಾಣ್ತವೆ. ಒಂದು ಬಾಲಾಕನು, 2ನೇ ವಚನದಲ್ಲಿ ನಮಗೆ ಕಾಣಿಸುತ್ತೆ. ಆ ಕಾಲದಲ್ಲಿ ಚಿಪ್ಪೋರನ ಮಗನಾದ ಬಾಲಾಕನು ಅರಸನಾಗಿದ್ದನು. ಬಾಲಾಕನು ಯಾರು ಅಂತಂದ್ರೆ ಅರಸನು. ಬಿಲಾಮನು ಅಂತಂದ್ರೆ, ಬಿಲಾಮನು ದೈವ ಸೇವಕನು, ದೇವರ ಮಾತುಗಳನ್ನ ಪ್ರಕಟಿಸುವಂತ ವ್ಯಕ್ತಿ. ಹೌದಾ? ಬಿಲಾಮನನ್ನು ಕುರಿತು ಹೇಳುತ್ತಿರುವಂತ ಸಂದರ್ಭವನ್ನ ನಾವು ನೋಡುವಾಗ ಪ್ರಿಯರೇ, ಏನಂತ ಬಿಲಾಮನನ್ನ ಮಾತನಾಡಿಸ್ತಿದ್ದಾನೆ ಅಂತಂದ್ರೆ, ಐಗುಪ್ತ ದೇಶದಿಂದ ಒಂದು ಸಮೂಹ ಬಂದಿದೆ. ಐಗುಪ್ತ ದೇಶದಿಂದ ಒಂದು ದೊಡ್ಡ ಜನಾಂಗ ಬಂದಿದೆ. ಅವರು ನಮ್ಮ ದೇಶವನ್ನ ಸುತ್ಕೊಂಡ್ಬಿಟ್ಟಿದ್ದಾರೆ. ಅವರನ್ನ ಹೊರಡಿಸ್ಬಿಡ್ಬೇಕು. ಅವರನ್ನ ಇಲ್ಲಿ ಇರದಂಗೆ ನಾನು ಮಾಡ್ಬಿಡ್ಬೇಕು. ಯಾಕಂತಂದ್ರೆ ಅವರು ಬಂದಂತ ಸ್ಥಿತಿ ಆ ತರ ಇತ್ತು. ಅವರು ಐಗುಪ್ತ ದೇಶದಿಂದ ಬರಬೇಕಾದ್ರೆ ಅನೇಕ ದೇಶಗಳನ್ನ ದಾಟಿಕೊಂಡು ಹೋಗಬೇಕಾಗಿತ್ತು. ಆ ದೇಶಗಳನ್ನ ದಾಟಿಕೊಂಡು ಹೋಗ್ಬೇಕಾದ್ರೆ ಕೆಲವೊಂದು ಎಲ್ಲಾ ದೇಶಗಳ ಮೇಲೆ ಯುದ್ಧ ಮಾಡುವಂತ ಆಲೋಚನೆ ಅವ್ರಿಗೆ ಇರ್ಲಿಲ್ಲ. ಎಲ್ಲರ ಮೇಲೆ ಯುದ್ಧ ಮಾಡ್ಕೊಂಡು ಹೋಗ್ಬೇಕನ್ನುವಂತ ಆಲೋಚನೆ ಅವ್ರಿಗೆ ಇರ್ಲಿಲ್ಲ. ಅವ್ರು ಎಲ್ಲರನ್ನ ಪರ್ಮಿಷನ್ ಕೇಳ್ತಿದ್ರು, ನಿಮ್ಮ ದೇಶವನ್ನ ಹಾದು ಹೋಗಬೇಕು, ನಮ್ಗೆ ಪರ್ಮಿಷನ್ ನೀಡಿ ಎಂಬುದಾಗಿ. ಆದರೆ ಯಾರಾದ್ರೆ ಅವ್ರಿಗೆ ಪರ್ಮಿಷನ್ ಕೊಟ್ಟಿಲ್ವೋ ಅವರ ಮೇಲೆ ಯುದ್ಧ ಮಾಡ್ಬೇಕಾಗಿರುವಂತ ಪರಿಸ್ಥಿತಿಯಲ್ಲಿ ಬಂದ್ರು. ಅವರು ಯುದ್ಧ ಮಾಡಿದಾಗ ದೇವರವರ ಪಕ್ಷದಲ್ಲಿ ಇದ್ದದರಿಂದ ಅವರು ಯಾವ ಯುದ್ಧವನ್ನು ಕೂಡ ಸೋತೋಗ್ಲಿಲ್ಲ. ಎಲ್ಲ ಯುದ್ಧವನ್ನ ಗೆದ್ದಿದ್ದಾರೆ. ಇದನ್ನೆಲ್ಲವನ್ನ ನೋಡಿರುವಂತ ಬಾಲಾಕನು ನಮ್ಮ ದೇಶದ ಮೇಲಕ್ಕೂ ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಈ ಯುದ್ಧಕ್ಕೆ ಬಂದಿರುವಂತ ಇವರನ್ನು ಶಪಿಸಬೇಕು, ಇವರನ್ನ ದೂಷಿಸಬೇಕು, ಅವರು ಸೋತೋಗ್ಬೇಕೆನ್ನುವಂತ ಒಂದು ದುರ್ಬುದ್ಧಿಯಿಂದ ಬಾಲಾಕರನ್ನ ಕರೀತಿದ್ದಾರೆ. ನೀನು ಬಂದು ಇವರನ್ನ ಶಪಿಸು ಎಂದ ಕೂಡಲೇ ಪ್ರಿಯರೇ, ಬಾಲಾಕನು ಕೊಡುತ್ತಿರುವಂತ ಉತ್ತರವೇನೋ ಗೊತ್ತಾ? ಇಲ್ಲ, ನಾನು ಒಂದ್ಸತಿ ದೇವರನ್ನ ಕೇಳಬೇಕು. ದೇವರು ನನಗೆ ಹೋಗೋದಕ್ಕೆ ಹೇಳಿದ್ರೆ ನಾನು ಹೋಗ್ತೇನೆ, ಅಥವಾ ಇಲ್ಲ ಅಂತಂದ್ರೆ ನಾನು ಬರಲ್ಲ. ಆ ರಾತ್ರಿಯಲ್ಲಿ ದೇವರನ್ನ ಕೇಳ್ತೇನೆ, ನೀವು ಈ ರಾತ್ರಿ ಇಲ್ಲೇ ಉಳ್ಕೊಳ್ಳಿ. ಬಿಲಾಮನ್ ಹೇಳ್ತಾನೆ, ನೀವು ಈ ರಾತ್ರಿಗೆ ಇಲ್ಲೇ ಉಳ್ಕೊಳ್ಳಿ. ನಾನು ದೇವರನ್ನ ಕೇಳಿ ಹೇಳ್ತೇನೆ ಏನ್ ಮಾಡ್ಬೇಕು ಅಂತ. ಸೊ ಅವಾಗ ದೇವರು ಬಿಲಾಮನಿಗೆ ಹೇಳುವಂತ ಮಾತೇನಂತಂದ್ರೆ, ನೀನು ಹೋಗ್ಬೇಡ. ಯಾಕಂತಂದ್ರೆ ಅವರು ನನ್ನ ಜನರು, ನೀನು ಹೋಗಬಾರದು ಅಂತ ಹೇಳಿದ ತಕ್ಷಣ ಬೆಳಿಗ್ಗೆ ಹೇಳ್ತೇನೆ, ಇಲ್ಲ ದೇವರು ನನಗೆ ಹೋಗ್ಬೇಡ ಅಂತ ಹೇಳಿದ್ದಾರೆ, ಬರ್ಬೇಡ ಅಂತ ಹೇಳಿದರೆ ನಾನು ಬರಲ್ಲ. ಇವರು ಹೋಗಿ ಇದೇ ಸಮಾಚಾರವನ್ನ ಬಾಲಾಕನಾಗಿರುವಂತ ಅರಸನಿಗೆ ಹೇಳ್ತಾರೆ. ಅರಸನು ಮತ್ತೆ ಅವರಿಗಿಂತ ಹಿರಿಯರನ್ನ ಮತ್ತೆ ಕಳಿಸ್ಕೊಡ್ತಾರೆ.
ಅವ್ರಿಗಿಂತ ಹಿರಿಯರಾಗಿರುವಂತವ್ರನ್ನ, ಅಧಿಕಾರದಲ್ಲಿ ದೊಡ್ಡವರನ್ನ ಮತ್ತೆ ಕಳ್ಸಿಕೊಟ್ಟು ಮತ್ತೆ ಅದೇ ಪ್ರಶ್ನೆ, ನೀನು ಬರಬೇಕೆಂದು ಒತ್ತಾಯ ಮಾಡಿದಾಗ, ಒಂದು ಸತಿ ಹೇಳಿದಂತ ದೇವರು ನೀನು ಹೋಗ್ಬೇಡ ಅಂತ ಹೇಳಿದ ಮೇಲೆ ಮತ್ತೆ ಬಿಲಾಮನ್ ಏನ್ ಮಾಡ್ತಾನೆ ಅಂತಂದ್ರೆ, ನೀವು ಈ ರಾತ್ರಿ ಇರಿ, ನಾನು ಮತ್ತೆ ಕೇಳಿದ್ದೇನೆ ಅಂತ. ನೀವು ಈ ರಾತ್ರಿ ಇರಿ, ನಾನು ಮತ್ತೆ ಕೇಳ್ತೇನೆ. ದೇವರು ಒಂದು ಬಾರಿ ಹೇಳಿದರೂ ಒಂದೇ ಅರ್ಥ, 1000 ಬಾರಿ ಹೇಳಿದರೂ ಕೂಡ ಒಂದೇ ಅರ್ಥ. ದೇವರು ಒಂದು ಸಾರಿ ಹೋಗ್ಬೇಡ ಅಂತ ಹೇಳಿದ್ದಾರೆ ಅಂತಂದ್ಮೇಲೆ ಹೋಗ್ಬಾರ್ದಷ್ಟೇ. ದೇವರು ಒಂದು ಬಾರಿ ನೀನ್ ಅಲ್ಲಿಗೆ ಹೋಗಿ ಮಾತನಾಡಬಾರ್ದು ಅಂತ ಹೇಳಿದಾಗ ಹೋಗಿ ಮಾತನಾಡಬಾರ್ದಷ್ಟೇ. ಮತ್ತೆ ಪ್ರಾರ್ಥನೆ ಮಾಡ್ತೇನೆ, ಮತ್ತೆ ದೇವರನ್ನ ಕೇಳ್ತೇನೆ ಅಂತೇಳಿ ಬಿಲಾಮನ್ ಹೇಳ್ತಿದ್ದಾನೆ ಪ್ರಿಯರೇ. ಬಿಲಾಮನ್ ಹೇಳ್ತಿದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ ಯೋಹಾನನ್ ಹೇಳುತ್ತಿರುವಂತ ಮಾತೇನಂತಂದ್ರೆ, ಇಂತಹ ದುರ್ಬೋಧೆ ಇದೆ, ಇಂತಹ ಮೋಸ ಮಾಡುವಂತಹ ಬೋಧನೆ ಇದೆ, ಇಂತಹ ವಂಚಿಸುವಂತಹ ಬೋಧನೆ ನಿಮ್ಮ ಸಭೆಯಲ್ಲಿದೆ, ಎಚ್ಚರ. ಯಾಕಂತಂದ್ರೆ ಈ ಬಿಲಾಮನ ಬೋಧೆ ಒಳ್ಳೇದಲ್ಲ, ಈ ಬಾಲಾಕನ ಬೋಧೆ ಒಳ್ಳೇದಲ್ಲ, ದುರ್ಬೋಧೆ ಅದು. ಯೂದನ ಗ್ರಂಥವನ್ನ ನಾವು ನೋಡುವುದಾದರೆ, ಯೂದನ ಗ್ರಂಥ ಒಂದೇ ಒಂದು ಅಧ್ಯಾಯವಿರುವಂತ ಒಂದು ಪುಸ್ತಕ, ಯೂದನು ಬರೆದಂತ ಪತ್ರಿಕೆ 11ನೇ ಅಧ್ಯಾಯ. ಯೂದನು ಬರೆದಂತ ಪತ್ರಿಕೆ 11ನೇ ಅಧ್ಯಾಯ, 11ನೇ ವಚನ. ಹೇಳಲಿ, ಅವರ ಗತಿಯನ್ನು ಏನು ಹೇಳಲಿ? ಇವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು, ಕೊರಹನಂತೆ ಎದುರು ಮಾತುಗಳನ್ನಾಡಿ ನಾಶವಾಗಿ ಹೋಗತಕ್ಕವರು ಆಗಿದ್ದಾರೆ. ಬಿಳಾಮನ ಭ್ರಾಂತಿಯಲ್ಲಿ ಅವರು ಕಾಯಿನನ ಮಾರ್ಗವನ್ನು ಹಿಡಿದವರು, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದವರು. ಬಿಳಾಮನು ಮಾರ್ಗ ಹಿಡಿದಿದ್ದಾನೆ. ಇದು ಎಂಥ ಮಾರ್ಗ ಅಂತಂದ್ರೆ, ದ್ರವ್ಯ ಸಂಪಾದನೆಗೋಸ್ಕರ ಅಂದ್ರೆ ದುಡ್ಡು ಪಡೆಯೋದಕ್ಕೋಸ್ಕರ, ಹಣ ಸಂಪಾದನೆಗೋಸ್ಕರ, ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನ ಭ್ರಾಂತಿಯಲ್ಲಿ ಪೂರ್ಣವಾಗಿ ಮುಳುಗಿದ್ದಾರೆ. ದ್ರವ್ಯ ಸಂಪಾದನೆಗೋಸ್ಕರ ಬಿಳಾಮನು ಪೂರ್ತಿಯಾಗಿ ಮುಳುಗೋಗ್ಬಿಟ್ಟಿದ್ದಾನೆ ಅಂತ ಪ್ರಿಯರೇ. ಅಂತ ಕ್ಯಾರೆಕ್ಟರ್ ನಿಮ್ಮ ಸಭೆಯಲ್ಲಿದೆ, ಅಂತ ಕ್ಯಾರೆಕ್ಟರ್ ನಿಮ್ಮಲ್ಲಿದ್ದಾವೆ. ಬಿಳಾಮನ ಪರಿಸ್ಥಿತಿ, ಬಿಳಾಮನು ಎಂಥವನು ಅಂತಂದಾಗ ಪ್ರಿಯರೇ, ಹಳೆ ಒಡಂಬಡಿಕೆ ಓದಿದಾಗ ನಮ್ಗೆ ಅರ್ಥ ಆಗಲ್ಲ. ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಹಳೆ ಒಡಂಬಡಿಕೆಯಲ್ಲಿ ಬಿಳಾಮನು ಮಾಡಿದಂತ ತಪ್ಪೇ ನಮಗ್ ಕಾಣಿಸಲ್ಲ. ಬಿಳಾಮನ್ ಏನ್ ತಪ್ಪು ಮಾಡಿದ್ದಾರೆ ಅಂತ ಅನ್ಸುತ್ತೆ. ಆದ್ರೆ ಬಿಳಾಮನು ಮಾಡಿದಂತ ತಪ್ಪು ನಮಗೆ ಗೊತ್ತಾಗಬೇಕು ಅಂತಂದ್ರೆ ಹೊಸ ಒಡಂಬಡಿಕೆಗೆ ಬರಬೇಕು. ಹೊಸ ಒಡಂಬಡಿಕೆಯಲ್ಲಿ ಇರುವಂತ ಕೆಲವು ಸಂದರ್ಭಗಳನ್ನ ನೋಡಬೇಕು ಪ್ರಿಯರೇ. ಅದರಲ್ಲಿ ಬಿಳಾಮನು ಮಾಡಿದಂತ ತಪ್ಪೇನೋ ಗೊತ್ತಾ ಪ್ರಿಯರೇ? ಶಪಿಸುವುದಕ್ಕೆ ನೀನು ಹೋಗಬಾರದು, ನೀನು ಹೋಗಿ ಶಪಿಸಬಾರದು ಅಂತ ಹೇಳಿದಾಗಿಯೂ ಕೂಡ ಪ್ರಿಯರೇ, ದ್ರವ್ಯ ಸಂಪಾದನೆಗೋಸ್ಕರ ಅವನೇನೋ ಕೊಡ್ತೀನಿ ಅಂತ ಹೇಳಿದ ತಕ್ಷಣ ಅದನ್ನು ಆಶಿಸಿ, ಅದನ್ನು ಅಪೇಕ್ಷಿಸಿ, ದೇವರ ಮಾತಿಗೆ ಭಿನ್ನವಾಗಿ, ದೇವರ ಮಾತಿಗೆ ವಿರೋಧವಾಗಿ ತನ್ನ ಜನರಾಗಿರುವಂತ ಇಸ್ರಾಯೇಲ್ಯರನ್ನು ಶಪಿಸುವುದಕ್ಕೆ ಬಿಳಾಮನ ದಿನದಲ್ಲಿ ಹೊರಟಿದ್ದಾನೆ ಪ್ರಿಯರೇ. ಇದು ತಪ್ಪು. ದೇವರು ಒಂದು ಸಂದರ್ಭದಲ್ಲಿ ನಮ್ಮನ್ನ ಮಾಡಬೇಡ, ಹೋಗಬೇಡ ಅಂತಂದಾಗ ಅದನ್ನ ನಾವು ಮಾಡಬಾರದಷ್ಟೇ. ದೇವರಿಂತದ್ದನ್ನ ಮಾಡಬಾರದು ಅಂತ ಹೇಳಿದ್ರೆ ಅದನ್ನ ಮಾಡಬಾರದು ಪ್ರಿಯರೇ. ದೇವರಿಂತದ್ದನ್ನ ನೀನು ಮಾಡಬೇಕು ಎಂದು ಹೇಳಿದಾಗ ಅದನ್ನ ನಾವು ಮಾಡ್ಲೇಬೇಕು. ದಟ್ಸ್ ದ ರೂಲ್, ದಟ್ಸ್ ದ ಫಾರ್ಮುಲಾ. ಸತ್ಯವೇದದಲ್ಲಿ ದೇವರಿಟ್ಟಿರುವಂತ ಫಾರ್ಮುಲಾ ಒಂದೇ, ತುಂಬಾ ಈಸಿ ಫಾರ್ಮುಲಾ. ದೇವರು ಮಾಡು ಅಂತ ಹೇಳಿರುವಂತದ್ದನ್ನ ಮಾಡಬೇಕು, ಮಾಡಬಾರದು ಅಂತ ಹೇಳಿರುವಂತದ್ದನ್ನ ಮಾಡಬಾರದು ಅಷ್ಟೇ. ಬಿಳಾಮನು ಆ ರೀತಿ ಮಾಡ್ತಿಲ್ಲ ಪ್ರಿಯರೇ. ದೇವರು ಹೋಗ್ಬಾರ್ದು ಅಂತ ಹೇಳಿದರೆ ಬಿಳಾಮನು ದ್ರವ್ಯಾಶೆಯಿಂದ ಹಣ ಸಂಪಾದಿಸುವುದಕ್ಕೋಸ್ಕರವಾಗಿ ಹೋಗಬೇಕಾದಂತ ಪರಿಸ್ಥಿತಿ. ಪೇತ್ರನ ಬರೆದಂತಹ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 15ನೇ ವಚನ, 14 ಇಲ್ಲಾಂದ್ರೆ 13ನೇ ವಚನದಿಂದ ಓದೋಣ. 3ನೇ ಅಧ್ಯಾಯ 13ನೇ ವಚನದಿಂದ. ನೀವು ಒಳ್ಳೆಯದನ್ನೇ ಮಾಡುವುದರಲ್ಲಿ ಆಸಕ್ತರಾಗಿದ್ದರೆ ನಿಮಗೆ ಕೇಡು ಮಾಡುವವರು ಯಾರಿದ್ದಾರೆ? ಒಂದು ವೇಳೆ ನೀತಿಯ ನಿಮಿತ್ತವೇ ಬಾಧೆ ಪಟ್ಟರೆ ನೀವು ಧನ್ಯರೇ. ಅವರ ಬೆದರಿಸುವಿಕೆಗೆ ಹೆದರದೆ, ಕಳವಳ ಪಡದೆ, ಕ್ರಿಸ್ತನನ್ನು ಕರ್ತನೆಂದು ನಿಮ್ಮ ಹೃದಯಗಳಲ್ಲಿ ಪ್ರತಿಷ್ಠೆಪಡಿಸಿರಿ. ನಿಮ್ಮಲ್ಲಿರುವ ನಿರೀಕ್ಷೆಗೆ ಆಧಾರವೇನೆಂದು ಕೇಳುವವರೆಲ್ಲರಿಗೆ ಉತ್ತರ ಹೇಳುವುದಕ್ಕೆ ಯಾವಾಗಲೂ ಸಿದ್ಧವಾಗಿರಿ. ಆದರೆ ಅದನ್ನು ಸಾತ್ವಿಕತ್ವದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ. ಒಳ್ಳೆ ಮನಸ್ಸಾಕ್ಷಿಯುಳ್ಳವರಾಗಿರಿ.
ಆಗ ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ಕೆಟ್ಟ ನಡತೆ. ಥ್ಯಾಂಕ್ ಯು ಬ್ರದರ್. ಸೊ ಪೇತ್ರರವರು ಬರೆಯುತ್ತಿರುವಂತ ಪತ್ರಿಕೆಯಲ್ಲಿ ಹೇಳುತ್ತಿರುವಂತ ಮಾತು, ನೀವು ನಿಮ್ಮ ಸಾತ್ವಿಕದಿಂದಲೂ ಮನೋಭೀತಿಯಿಂದಲೂ ಹೇಳಿರಿ, ಒಳ್ಳೆಯ ಮನಸ್ಸಾಕ್ಷಿ ಉಳ್ಳವರಾಗಿರಿ. ಕ್ರಿಸ್ತನಲ್ಲಿರುವ ನಿಮ್ಮ ಒಳ್ಳೆ ನಡವಳಿಕೆಯನ್ನು ಕುರಿತು ಬೈಯುವವರು ನಿಮ್ಮನ್ನು ನಿಂದಿಸುವುದಕ್ಕೆ ನಾಚಿಕೆ ಪಡುವರು. ನೀವು ಕ್ರಿಸ್ತ ನಂಬಿಕೆಯಲ್ಲಿ ಬಂದ ನಂತರ ನಿಮ್ಮ ನಡವಳಿಕೆ ಪರ್ಫೆಕ್ಟ್ ಆಗಿರಬೇಕು. ನಾವು ಕ್ರಿಸ್ತ ನಂಬಿಕೆಗೆ ಬಂದ ನಂತರ ನಮ್ಮ ಆಲೋಚನೆಯ ಪದ್ಧತಿ ಪರ್ಫೆಕ್ಟ್ ಆಗಿರಬೇಕು. ಬಿಲಾಮನು ಕೂಡ ಒಳ್ಳೆಯವನಾಗಿ ಹೊರಗಡೆ ಕಾಣಿಸ್ತಿದ್ದಾನೆ ಹೊರತು, ಆದರೆ ಆತನ ಆಲೋಚನೆಗಳು ಸರಿಯಾಗಿಲ್ಲ, ಆತನ ಉದ್ದೇಶಗಳು ಸರಿಯಾಗಿಲ್ಲ. ಆತನ ಪದ್ಧತಿ ಹೇಗಿದೆ ಅಂತಂದ್ರೆ ದೇವರ ವಾಕ್ಯಕ್ಕೆ, ದೇವರ ಮಾತುಗಳಿಗೆ ಭಿನ್ನವಾಗಿರುವಂತ ಪರಿಸ್ಥಿತಿಗಳಲ್ಲಿ ಇದಾವೆ ಪ್ರಿಯರೇ. ಅದಕ್ಕೆ ಪೇತ್ರರವರು ಹೇಳ್ತಿದ್ದಾರೆ, ನೀವು ನಂಬಿರುವಂತ ಕ್ರಿಸ್ತನನ್ನ ಹಿಂಬಾಲಿಸುವುದಾದರೆ ನೀವು ಪರ್ಫೆಕ್ಟ್ ಆಗಿರಿ. ನಿಂದಿಸುವುದಕ್ಕೆ, ಬೈಯುವವರಿಗೆ ಅವಕಾಶವನ್ನು ಕೊಡಬೇಡಿ. ಅವರು ನಾಚಿಕೆ ಪಡಬೇಕು ನಿಮ್ಮನ್ನು ಕಂಡು, ಅವರು ನಾಚಿಕೊಳ್ಳಬೇಕು ನಿಮ್ಮ ಈ ಸ್ಥಿತಿಗತಿಯನ್ನು ಕಂಡು. ಅದಕ್ಕಾಗಿ ಪ್ರಿಯರೇ, ಬಿಲಾಮನ ದುರ್ಬೋಧೆ, ಬಾಲಾಕನು ಬಿಲಾಮನನ್ನ ಏನ್ ಮಾಡದ ಅಂತಂದ್ರೆ, ನಿನಗೆ ದ್ರವ್ಯಾಶೆಯನ್ನು ತೋರಿಸಿ, ಹಣದಾಸೆಯನ್ನು ತೋರಿಸಿ, ದೇವರು ಮಾಡಬಾರದು ಅಂತ ಹೇಳಿರುವಂತದ್ದನ್ನ ಮಾಡುವ ಧೈರ್ಯ ದ್ರವ್ಯಾಸೆ ಕೊಟ್ಟಿದೆ ಪ್ರಿಯರೇ. ದೇವರು ಇದನ್ನ ಮಾಡಬಾರದು ಅಂತ ಹೇಳಿದರೆ ಅದನ್ನ ಮಾಡುವಂತ ಪರಿಸ್ಥಿತಿಗಳಿಗೆ ಹಣದಾಸೆ ಅವನನ್ನ ಮೇಲೆ ಕೆತ್ತಿದೆ. ಹಾಗೆ ಪ್ರಿಯರೇ, ಹಣದಾಸೆ ಸಕಲ ವಿಧವಾದಂತ ಕೇಡಿಗೆ ಮೂಲವಾಗಿದೆ. ದ್ರವ್ಯಾಸೆ ಎನ್ನುವಂಥದ್ದು ಸಕಲ ವಿಧವಾದಂತ ಎಲ್ಲಾ ವಿಧವಾದಂತ ಕೇಡಿಗೆ ಅದು ಮೂಲವಾಗಿದೆ. ಹಾಗಾಗಿ ನೀವು ದೇವರಿಗೂ ಧನಕ್ಕೂ ಅಧೀನರಾಗಿರಲಾರರು. ಯಾಕೆಂತಂದ್ರೆ ದೇವರ ಸ್ಥಾನಕ್ಕೆ ಏರಿದೆ ಪ್ರಿಯರೇ. ದೇವರಿರುವಂತ ಸ್ಥಾನಕ್ಕೆ ಹಣವು ಸಹ ಏರಿದೆ. ಹಾಗಾಗಿ ದೇವರನ್ನು ಯಾವತ್ತಿಗೂ ಕೂಡ ಪ್ರಿಯರೇ, ಅವಿಧೇಯತೆ ಅನ್ನುವಂಥದ್ದು ದೇವರಿಗೆ ಇಷ್ಟ ಇಲ್ಲ. ವಿಧೇಯತೆ ಏನಪ್ಪಾ ಅಂತಂದ್ರೆ ದೇವರ ಮಾತಿನ ಪ್ರಕಾರವಾಗಿ ನಡೆಯುವಂಥದ್ದು ವಿಧೇಯತೆ. ದೇವರ ಮಾತಿಗೆ ಭಿನ್ನವಾಗಿ ಪ್ರವರ್ತಿಸುವಂಥದ್ದು ಅವಿಧೇಯತೆ. ಅದು ಬಾಲಾಕನ ಜೀವನದಲ್ಲಿ, ಬಿಲಾಮನ ಜೀವನದಲ್ಲಿ ನಮಗೆ ಕಾಣಿಸುವಂಥದ್ದು. ಮೀಕನ ಗ್ರಂಥವನ್ನ ನಾವು ಒಮ್ಮೆ ನೋಡೋಣ ಪ್ರಿಯರೇ. ಮೀಕನ ಬರೆದಂತ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ, ಮೀಕನ ಗ್ರಂಥ 6ನೇ ಅಧ್ಯಾಯ 5ನೇ ವಚನ. 6ನೇ ಅಧ್ಯಾಯ 5ನೇ ವಚನ. ನನ್ನ ಜನರೇ, ಮೋವಾಬಿನ ಅರಸನಾದ ಬಾಲಾಕನು ಕೊಟ್ಟ ಸಲಹೆಯನ್ನು, ಬೇಯೋರನ ಮಗನಾದ ಬಿಳಾಮನು ಹೇಳಿದ ಉತ್ತರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೆಹೋವನ ಧರ್ಮ ಕಾರ್ಯಗಳು ನಿಮ್ಮ ಗ್ರಹಿಕೆಗೆ ಬರುವ ಹಾಗೆ ನೀವು ಶಿಟ್ಟೀಮನ್ನು ಬಿಟ್ಟಂದಿನಿಂದ ಗಿಲ್ಗಾಲನ್ನು ಸೇರುವ ತನಕ ನಡೆದದ್ದನ್ನೆಲ್ಲ ಸ್ಮರಿಸಿಕೊಳ್ಳಿರಿ. ಥ್ಯಾಂಕ್ ಯು ಬ್ರದರ್. ಮೋವಾಬಿನ ಅರಸನಾದ ಬಾಲಾಕನು ಕೊಟ್ಟ ಸಲಹೆಯನ್ನು, ಬೇಯೋರನ ಮಗನಾದ ಬಿಲಾಮನು ಹೇಳಿದ ಉತ್ತರವನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಅವರಿಬ್ಬರನ್ನ ನೀವು ಜ್ಞಾಪಕ ಮಾಡಿಕೊಳ್ಳಿರಿ. ಯಾಕೆ ಅಂತಂದ್ರೆ ಅವರಿಬ್ಬರ ಮಧ್ಯದಲ್ಲಿ ನಡೆದಂತ ಸಂಭಾಷಣೆ, ಅವರಿಬ್ಬರ ಮಧ್ಯದಲ್ಲಿ ನಡೆದಂತಹ ಒಂದು ಕಾನ್ವರ್ಸೇಷನ್ ಏನಾದಿದೆಯಲ್ಲ, ಅದು ದೇವರ ಮಾತಿಗೆ ವಿರುದ್ಧವಾದದ್ದು. ದೇವರು ಹೋಗಬೇಡ ಅಂತ ಹೇಳಿದ ನಂತರ ಪ್ರಿಯರೇ, ಮತ್ತೆ ಬಾಲಾಕನು ಬಂದು ಮಾತನಾಡುತ್ತಿದ್ದಾನೆ. ಮತ್ತೆ ಬಾಲಾಕನು ಬೇರೆಯೊಬ್ಬರನ್ನ ಕಳಿಸಿಕೊಡುತ್ತಿದ್ದಾನೆ. ನೀನು ಬರಲೇಬೇಕು, ನೀನು ಅವರನ್ನ ಶಪಿಸಲೇಬೇಕು, ಅವ್ರು ನನ್ನ ದೇಶವನ್ನ ಹಾಳು ಮಾಡ್ತಾರೆ, ನನ್ನ ದೇಶದ ಮೇಲೆ ಯುದ್ಧಕ್ಕೆ ಬರ್ತಾರೆ ಅಂತ. ದೇವರು ಮಾಡಬಾರದು ಅಂತ ಹೇಳಿದ ನಂತರ ಬಾಲಾಕನು ಮತ್ತೆ ಅವನ ಬಿಲಾಮನ ಬಳಿಗೆ ಕಳಿಸಿದ ತಕ್ಷಣ ಪ್ರಿಯರೇ, ಬಿಲಾಮನಿಗೆ ಆಸೆ ಜಾಸ್ತಿ ಆಯ್ತು. ನಿಜವಾಗ್ಲೂ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ದೇವರನ್ನು ಹಿಂಬಾಲಿಸುತ್ತಿರುವಂತ ನಮ್ಮಲ್ಲಿರಬೇಕಾಗಿರುವಂತ, ನಾವು ಕಲಿತುಕೊಳ್ಳಬೇಕಾಗಿರುವಂತದ್ದು ಏನೋ ಗೊತ್ತಾ ಪ್ರಿಯರೇ, ದೇವರು ಮಾಡಬಾರದು ಅಂತ ಹೇಳಿರುವಂತದ್ದನ್ನ ನಾವು ಮಾಡಬಾರದು. ದೇವರು ನಮ್ಮ ಜೀವನದಲ್ಲಿ ಕೆಲವೊಂದು ಪರಿಸ್ಥಿತಿಗಳನ್ನು ನಮ್ಮ ಕಣ್ಣಿನ ಮುಂದೆ ನಮ್ಮ ಮುಂದೆ ತಂದು ಹೇಳ್ತಾರೆ, ನೀನು ಇದನ್ನ ಮಾಡಬಾರದು. ಯಾಕೆ ದೇವರೇ ನನ್ನ ಮುಂದೆ ತರಬೇಕು ನೀನು ಅಂತಂದ್ರೆ, ನೀನು ಮಾಡುತ್ತೀಯ ಮಾಡಲ್ವಾ, ನಿನ್ನನ್ನು ಪರೀಕ್ಷಿಸುವಂತ ಸಂದರ್ಭ, ನಿನ್ನ ವಿಶ್ವಾಸವನ್ನು ಪರೀಕ್ಷಿಸುವಂತ ಸಂದರ್ಭ, ನಿನ್ನ ಭಕ್ತಿಯನ್ನು ಪರೀಕ್ಷಿಸುವಂತ ಸಂದರ್ಭ. ಅಂತ ಸ್ಥಿತಿಯಲ್ಲಿ ಪ್ರಿಯರೇ, ದೇವರೇ ಒಂದು ವೇಳೆ ನಮ್ಮ ಸಮ್ಮುಖದಲ್ಲಿ ನಮ್ಮ ಮುಂದೆ ಅಂತಹ ಪರಿಸ್ಥಿತಿಗಳನ್ನ ತಂದಿಟ್ಟಾಗ ಪ್ರಿಯರೇ, ನಾವು ಅದರಲ್ಲಿ ಜಯಿಸುವಂತ ಸ್ಥಿತಿಯಲ್ಲಿ ನಾವಿದ್ದೇವೆ.
ಅದನ್ನ ಜಯಿಸುವಂತ ಪರಿಸ್ಥಿತಿಗಳಲ್ಲಿ ನಾವಿದ್ದೇವ. ಬಿಲಾಮನ ಆತರ ಇಲ್ಲ ಪ್ರಿಯರೇ. ಬಾಲಾಕನು ತೋರಿಸಿದಂತ ದ್ರವ್ಯಾಸೆಗೆ, ಬಾಲಾಕನು ಹೇಳಿದಂತ ಒಂದು ಮಾತಿಗೆ ವಿಧೇಯನಾದ. ದೇವರ ಮಾತಿಗೆ ಅವಿಧೇಯನಾದ. ಬಾಲಾಕನನ್ನು ಕುರಿತು ಮತ್ತೊಂದು ಸಂದರ್ಭವನ್ನ ನಾವು ನೋಡುವಾಗ, ಬಿಲಾಮನನ್ನು ಕುರಿತು ಮತ್ತೊಂದು ಸಂದರ್ಭವನ್ನ ನಾವು ನೋಡುವಾಗ, ನೆಹೆಮ್ಯನು ಬರೆದಂತ ಗ್ರಂಥ, ನೆಹೆಮ್ಯನ ಗ್ರಂಥ 13ನೇ ಅಧ್ಯಾಯ, ನೆಹೆಮ್ಯ 13ನೇ ಅಧ್ಯಾಯದ ಮೊದಲನೇ ವಚನದಿಂದ, ಇಲ್ಲಾಂದ್ರೆ ಎರಡನೇ ವಚನ 13ನೇ ಅಧ್ಯಾಯ 2ನೇ ವಚನ. ಯಾಕಂದರೆ ಅವರು ಇಸ್ರಾಯೇಲ್ಯರನ್ನು ಅನ್ನಪಾನಗಳೊಡನೆ ಎದುರುಗೊಳ್ಳಲಿಲ್ಲ, ಅವರನ್ನು ಶಪಿಸುವುದಕ್ಕಾಗಿ ಬಿಳಾಮನಿಗೆ ಹಣ ಕೊಟ್ಟು ಅವನನ್ನು ಕರೆಸಿದರು. ನಮ್ಮ ದೇವರಾದರೂ ಅವನಿಂದ ಶಾಪವನ್ನಲ್ಲ ಆಶೀರ್ವಾದವನ್ನೇ ಹೇಳಿಸಿದನು ಎಂಬ ಮಾತು ಬರೆದಿರುವುದಾಗಿ ಕಂಡು ಬಂತು. ಬಿಲಾಮನನ್ನ ಬಾಲಾಕನು ಕರೆಸುವುದಕ್ಕೆ ಹೇಗೆ ಕರೆಸಿದ್ದಾನೆ ಅಂತಂದ್ರೆ ಹಣ ಕೊಟ್ಟು. ಹೌದಾ? ಹೇಗೆ ಕರೆಸಿದ್ದಾನೆ ಅಂತಂದ್ರೆ ಹಣ ಕೊಟ್ಟು. ಯಾಕೆಂದ್ರೆ ಅವರು ಇಸ್ರಾಯೇಲರನ್ನ ಅನ್ನಪಾನಗಳನ್ನು ಎದುರುಗೊಳ್ಳಲಿಲ್ಲ, ಅವರನ್ನು ಶಪಿಸುವುದಕ್ಕೆ ಬಿಲಾಮನಿಗೆ ಹಣ ಕೊಟ್ಟು ಅವನನ್ನು ಕರೆಸಿದರು. ಹಣ ಕೊಟ್ಟು, ದುಡ್ಡು ಕೊಟ್ಟು ಬಿಲಾಮನನ್ನ ಕರೆಸಿದ್ದಾರೆ. ದೇವರ ಚಿತ್ತ ಇಲ್ವಾ ಅದರಲ್ಲಿ? ಖಂಡಿತ ಇಲ್ಲ. ದೇವರ ಉದ್ದೇಶವಿಲ್ವಾ ಬಿಲಾಮನು ಹೋಗುವುದರಲ್ಲಿ? ಖಂಡಿತ ಇಲ್ಲ. ಬೇರೆ ಹಣವನ್ನು ಕೊಟ್ಟು ಯಾವುದನ್ನಾದರೆ ದೇವರು ಮಾಡಬಾರದು ಎಂಬುದಾಗಿ ಅದನ್ನ ದೇವರು ನಿಷೇಧಿಸಿದ್ದಾರೋ, ಅದನ್ನು ವ್ಯತಿರೇಕಿಸಿದ್ದಾರೋ ಪ್ರಿಯರೇ, ಅದನ್ನು ಮಾಡುವುದಕ್ಕೆ ಹೊರಟಂತವನೇ ಬಿಲಾಮನು. ಯಾಕೆ ಹೊರಟಿದ್ದಾನೆ ಅಂತಂದ್ರೆ ಶಪಿಸುವುದಕ್ಕೆ. ಯಾರನ್ನ? ತನ್ನ ಮಕ್ಕಳಾಗಿರುವಂತ ಇಸ್ರಾಯೇಲ್ಯರನ್ನ, ತನ್ನ ಜನರಾಗಿರುವಂತ ಇಸ್ರಾಯೇಲ್ಯರನ್ನ. ಹೋಗ್ಲಿ, ಅಲ್ಲಿಗೆ ಹೋದ್ಮೇಲೆ ಶಾಪದ ವಚನ ಬಂತ ಅದನ್ನ ಬಾಯಲ್ಲ ಅಂತಂದ್ರೆ ಇಲ್ಲ ಪ್ರಿಯರೇ. ಬಾಯಿ ತೆಗೆದಿದ ತಕ್ಷಣ ಆಶೀರ್ವಾದದ ವಚನಗಳು. ಶಾಪವು ಬರಲಿಲ್ಲ, 2ರಷ್ಟು ಆಶೀರ್ವಾದ. ಅದನ್ನ ನೋಡಿದ ತಕ್ಷಣ ಬಾಲಾಕನಿಗೆ ಅರ್ಥ ಆಗ್ತಲ್ಲ, ನಿನ್ನನ್ನ ಕರೆಸಿದ್ಯಾಕೆ? ಅವ್ರನ್ನ ಶಪಿಸೋದಕ್ಕೆ, ಅವ್ರು ನನ್ನ ದೇಶದ ಮೇಲೆ ಬರದೆ ನನ್ನ ದೇಶವನ್ನ ಉಳಿಸುವುದಕ್ಕೆ ನಿನಗೆ ಹಣ ಕೊಟ್ಟಿದ್ದೀನಲ್ವಾ, ನೀನ್ ಯಾಕೆ ಅವರನ್ನ ಆಶೀರ್ವದಿಸಿದೀಯ? ನಿನ್ನ ಶಪಿಸೋದಕ್ಕೆ ತಾನೇ ಹೇಳಿದ್ದು. ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಏನು ಮಾಡಬೇಕು ಅಂತ ಅಂದುಕೊಳ್ಳುತ್ತಾರೋ ಅದೇ ನಡೆಯುತ್ತೆ. ದೇವರು ಏನು ನಡೆಯಬೇಕು ಅಂತ ಅಂದುಕೊಳ್ಳುತ್ತಾರೋ ಅದೇ ನಡೆಯುತ್ತೆ ವಿನಃ ಹೊಸದಾಗಿ ಯಾವುದು ನಡೆಯಲ್ಲ ಪ್ರಿಯರೇ. ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅದು ಅರ್ಥ ಆಗದೆ ಇರಬಹುದು, ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಅದು ತಿಳಿಯದೇ ಇರಬಹುದು, ನಮ್ಗೆ ಏನ್ ನಡೀತಿದೆ ಅಂತ, ಏನಾಗ್ತಿದೆ ಅಂತ ನಮಗ್ ಗೊತ್ತಾಗದೆ ಇರಬಹುದು. ಆದ್ರೆ ಪ್ರತಿಯೊಂದು ಕೂಡ ದೇವರ ಸಂಕಲ್ಪ, ಪ್ರತಿಯೊಂದು ಕೂಡ ದೇವರ ಚಿತ್ತ. ಈಗಿನ ಕಾಲಕ್ಕೆ, ಈಗಿನ ಪರಿಸ್ಥಿತಿಗಳಿಗೆ ಅದು ನಮಗೆ ತುಂಬಾ ಕಠಿಣವಾಗಿರಬಹುದು. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅದು ತುಂಬಾ ಅನನುಕೂಲವಾಗಿರಬಹುದು ಪ್ರಿಯರೇ. ಆದರೆ ದೇವರ ಸಂಕಲ್ಪ ನಮ್ಮ ಆಲೋಚನೆಗಳಿಗಿಂತ ತುಂಬಾ ಉನ್ನತವಾಗುತ್ತೆ. ದೇವರ ಆಲೋಚನೆಗಳು ನಮ್ಮ ಆಲೋಚನೆಗಳಿಗಿಂತ ತುಂಬಾ ಮುಂದೆ ದೇವರ ಆಲೋಚನೆ ಮಾಡಿ ನಮಗೋಸ್ಕರ ಯೋಚಿಸುವಂತವರಾಗಿದ್ದಾರೆ. ಹಾಗಾಗಿ ದೇವರ ಪ್ರಣಾಳಿಕೆ ಯಾವಾಗ್ಲೂ ಕೂಡ ಪ್ರಿಯರೇ ದೇವರ ಪ್ರಣಾಳಿಕೆನೆ. ದೇವರ ಪ್ರಣಾಳಿಕೆಯ ಪ್ರಕಾರ ಈ ಜಗತ್ತು ನಡೀತಿದೆ ಹೊರತು ನಾವಂದುಕೊಂಡಂತ ಪ್ರಣಾಳಿಕೆಯ ಪ್ರಕಾರ ಈ ಜಗತ್ತನ್ನ ದೇವರೇನು ನಿಲ್ಲಿಸಿಬಿಟ್ಟು ವಿಚಿತ್ರವಾದಂತ ರೀತಿಯಲ್ಲಿ ನಡೆಸುವಾತನಲ್ಲ ಪ್ರಿಯರೇ. ದೇವರ ಪ್ರಣಾಳಿಕೆ ಒಂದಿರುತ್ತೆ. ದೇವರ ಭವಿಷ್ಯತ್ತನ್ನ ತಿಳಿದಂತ ದೇವರು, ಅರಿತಂತ ದೇವರು. ಆ ಭವಿಷ್ಯತ್ತಿನ ಪ್ರಣಾಳಿಕೆಗೆ ತಕ್ಕಂತೆ ದೇವರು ಸಮಸ್ತವನ್ನ ನಡೆಸ್ತಿರ್ತಾರೆ. ಬಿಲಾಮನ ಜೀವನದಲ್ಲಿ ಬಿಲಾಮನನ್ನ ದೇವರು ನೀನು ಹೋಗಿ ನನ್ನ ಜನರನ್ನ ಶಪಿಸಿ ಎಂಬುದಾಗಿ ಹೇಳಿಲ್ಲ. ಆದ್ರೆ ಬಾಲಾಕನು ತೋರಿಸಿದಂತ ದ್ರವ್ಯಾಶೆಗೆ ಬಿಲಾಮನು ಸೋತೋದ, ಬಿಲಾಮನು ಬಿದ್ದೋದ. ಹೋಗಿದ್ದಾನೆ ತನ್ನ ಜನರನ್ನ ಶಪಿಸುವುದಕ್ಕೆ, ಹೋಗಿದ್ದಾರೆ ತನ್ನ ದೇವರ ಜನರನ್ನ ಶಪಿಸುವುದಕ್ಕೆ. ದೇವರು ಅಂತ ಪರಿಸ್ಥಿತಿಯನ್ನ ತನ್ನ ಮಕ್ಕಳಿಗೆ, ಅಂತ ಪರಿಸ್ಥಿತಿಯಲ್ಲಿ ತನ್ನ ಮಕ್ಕಳನ್ನ ಬಿಟ್ಕೊಟ್ಟಿಲ್ಲ ಪ್ರಿಯರೇ. ಶಾಪದ ವಚನವನ್ನು ಆಶೀರ್ವಾದದ ವಚನವಾಗಿ ದೇವರು ಮಾರ್ಪಡಿಸಿದ್ದಾರೆ. ಅರಣ್ಯಕಾಂಡ 25ನೇ ಅಧ್ಯಾಯ, ಅರಣ್ಯಕಾಂಡ 25ನೇ ಅಧ್ಯಾಯದ 9ನೇ ವಚನದಲ್ಲಿರುವಂತಹ ವಾಕ್ಯದ ಭಾಗವನ್ನು ನಾವು ಓದೋಣ. 25ನೇ ಅಧ್ಯಾಯ 10-11 ವಚನಗಳು.
ಆಗ ಯೆಹೋವನು ಮೋಶೆಗೆ, ನಾನೇ ನನ್ನ ಗೌರವವನ್ನು ಕಾಪಾಡಿಕೊಳ್ಳುವ ಮೇರೆಗೆ ಮಹಾಯಾಜಕ ಆರೋನನ ಮೊಮ್ಮಗನೂ ಎಲ್ಲಾಜಾರನ ಮಗನೂ ಆಗಿರುವ ಫಿನೆಹಾಸನು ನನ್ನ ಗೌರವವನ್ನು ಕಾಪಾಡಿದ್ದರಿಂದ ಇಸ್ರಾಯೇಲ್ಯರ ಮೇಲಿದ್ದ ನನ್ನ ಕೋಪವನ್ನು ತೊಲಗಿಸಿದ್ದಾನೆ. ಹೀಗಿರುವುದರಿಂದ ನಾನು ನನ್ನ ಗೌರವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಇಸ್ರಾಯೇಲ್ಯರನ್ನು ನಿರ್ಮೂಲ ಮಾಡಬೇಕಾದ ಅಗತ್ಯವಿಲ್ಲ. ಆದ ಕಾರಣ ದಯವಿಟ್ಟು ಕ್ಷಮಿಸಿ, ತಪ್ಪಾದಂತ ವಚನ ಅದು. 22ನೇ ಅಧ್ಯಾಯ 9ನೇ ವಚನ ಓದೋಣ. 22ನೇ ಅಧ್ಯಾಯ 9ನೇ ವಚನ. ದೇವರು ಬಿಳಾಮನ ಬಳಿಗೆ ಬಂದು, ನಿನ್ನ ಬಳಿಯಲ್ಲಿರುವ ಆ ಮನುಷ್ಯರು ಯಾರೆಂದು ಕೇಳಲು, ಬಿಳಾಮನು, ಮೋವಾಬ್ಯರ ಅರಸನು, ಅಂದರೆ ಚಿಪ್ಪೋರನ ಮಗನಾದ ಬಾಲಾಕನು ನನ್ನ ಬಳಿಗೆ ದೂತರನ್ನು ಕಳುಹಿಸಿ ಚಿತ್ತೈಸಬೇಕು. ಒಂದು ಜನಾಂಗವು ಐಗುಪ್ತ ದೇಶದಿಂದ ಹೊರಟು ಬಂದಿದೆ. ಅವರು ನೆಲವನ್ನೆಲ್ಲ ಮುಚ್ಚಿಕೊಂಡಿದ್ದಾರೆ. ನೀನು ಬಂದು ಅವರಿಗೆ ಶಾಪ ಕೊಡಬೇಕು. ಕೊಟ್ಟರೆ ಅವರನ್ನು ಸೋಲಿಸಿ ಹೊರಡಿಸುವುದಕ್ಕೆ ನನ್ನಿಂದಾದೀತೆಂದು ಹೇಳಿ ಕಳುಹಿಸಿದ್ದಾನೆ ಎಂದು ಉತ್ತರ ಕೊಟ್ಟನು. ಅದಕ್ಕೆ ದೇವರು, ನೀನು ಅವನ ಜೊತೆಯಲ್ಲಿ ಹೋಗಬಾರದು. ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ನೀನು ಹೋಗಬಾರದು, ಅವರು ನನ್ನ ಜನರು. ಅವರು ನನ್ನ ಜನರು, ನನ್ನಿಂದ ಆಶೀರ್ವಾದವನ್ನು ಹೊಂದಿದಂತ ಜನಾಂಗದವರವರು. ನೀನು ಹೋಗಬಾರದು ಎಂಬುದಾಗಿ ದೇವರು ಹೇಳಿದ್ದಾರೆ ಪ್ರಿಯರೇ. ದೇವರೇ ಹೇಳಿದ್ದಾರೆ, ನೀನು ಹೋಗಬಾರದು. ಯಾರವರು? ನಿನ್ ಮನೇಲಿರುವಂತವ್ರು ಯಾರು? ಹೊಸೊಬ್ರು ಅಂತಂದ್ರೆ ಬಾಲಾಕನು ಕಳಿಸಿದಂತ ದೂತರವರು. ಬಾಲಾಕನಿಂದ ಬಂದಂತವ್ರು ಯಾಕೆ ಬಂದಿದ್ದಾರೆ ಅಂತಂದ್ರೆ ಇಸ್ರಾಯೇಲ್ಯರನ್ನ ಶಪಿಸೋದಕ್ಕೆ, ಇಸ್ರಾಯೇಲ್ಯರಿಗೆ ಶಾಪ ಕೊಡೋದಕ್ಕೆ ಅವ್ರು ಬಂದಿದ್ದಾರೆ. ನಾನು ಶಾಪ ಕೊಡ್ಬೇಕಂತೆ ಅವ್ರು ನನ್ನನ್ನ ಇನ್ವೈಟ್ ಮಾಡಕ್ ಬಂದಿದ್ದಾರೆ. ನೀನ್ ಹೋಗ್ಬಾರದು. ಅವ್ರು ಯಾರು ಗೊತ್ತಾ? ನನ್ನಿಂದ ಆರಿಸಲ್ಪಟ್ಟಂತ ಜನರು, ಆಶೀರ್ವಾದವನ್ನು ಹೊಂದಿದಂತ ಜನರು. ಅವರನ್ನ ನೀನೊಳಗೆ ಶಪಿಸಬಾರದು. ನೀನ್ ಹೋಗ್ಬಾರದು. ಬೆಳಿಗ್ಗೆ ಎದ್ದು ಹೇಳ್ತೇನೆ ಪ್ರೇರಣೆ ನಾನು ಬರಲ್ಲ ಅಂತ. ಮತ್ತೆ ಮಾರನೇ ದಿನಕ್ಕೆ ಏನ್ ಮಾಡ್ತಾನೆ ಗೊತ್ತಾ? ಕತ್ತೆ ತಗೊಂಡು ಕತ್ತೆ ಮೇಲೆ ಹೋಗ್ತಿರ್ತಾರೆ. ಕತ್ತೆ ಮೇಲೆ ಹೋಗ್ತಿರ್ಬೇಕಾದ್ರೆ ದೇವರ ದೂತನು ಆ ಕತ್ತೆಗೆ ಕಾಣಿಸ್ತಾರೆ. ದೇವರ ದೂತನು ಆ ಕತ್ತೆಗೆ ಕಾಣಿಸಿಕೊಂಡು ಆ ಕತ್ತೆ ಹೇಳಿದ ಮಾತೆ ಕೇಳಲ್ಲ. ದೇವರ ದೂತನು ಕಂಡ ತಕ್ಷಣ ಬಿಳಾಮನನ್ನ ಕಾಪಾಡುವುದಕ್ಕೋಸ್ಕರ ಬೇರೆ ಬೇರೆ ದಾರಿಯಲ್ಲಿ ನುಗ್ಗುತ್ತಾ ಆತನನ್ನ ಕಾಪಾಡುವುದಕ್ಕೋಸ್ಕರ ಆತನನ್ನ ಹಿಂಸೆ ಮಾಡ್ತಿರುತ್ತೆ. ಬಿಳಾಮನಿಗೆ ಗೊತ್ತಾಗ್ತಿಲ್ಲ, ಅವನು ಹೊಡಿತಿರ್ತಾನೆ, ಕತ್ತೆಗೆ ಹೊಡಿತಿರ್ತಾನೆ. ಇದ್ದಕ್ಕಿದ್ದಂಗೆ ಕತ್ತೆ ಮಾತನಾಡೋದು ಶುರು ಮಾಡುತ್ತೆ. ಬುದ್ಧಿ ಇದೆಯಾ ನಿನಗೆ? ನಿನಗ್ ಬುದ್ಧಿ ಇದೆಯಾ? ನಿನ್ನ ಕಾಪಾಡ್ಬೇಕು ಅಂತ ನಾನು ಒದ್ದಾಡ್ತಿದ್ದೀನಿ. ನಿನ್ನ ಕಾಪಾಡ್ಬೇಕು ಅಂತ ನಾನ್ ನಿನ್ನ ಪ್ರಾಣ ಉಳಿಸೋದಕ್ಕೋಸ್ಕರ ನಾನು ಇಷ್ಟೆಲ್ಲ ಮಾಡ್ತಿರಲ್ಲ. ಹೊಡಿತಿದ್ಯಲ್ಲ ನೀನು, ನನಗೆ ಹೊಡಿತಿದ್ಯಲ್ಲ. ಅವಾಗ ದೇವರು ಬಿಳಾಮನ ಕಣ್ಣು ತೆರೆಯುವಂತೆ ಮಾಡಿದ ತಕ್ಷಣ ದೇವದೂತನ ಒಂದು ಖಡ್ಗವನ್ನ ಹಿಡಿದುಕೊಂಡು ದಾರಿಯ ಮಧ್ಯದಲ್ಲಿ ನಿಂತಿರುವುದನ್ನ ನೋಡಿ ಹೆದರ್ತಾನೆ ಪ್ರಿಯರೇ. ಆದ್ರೂ ಕೂಡ ನಿಲ್ಲಿಸಿದಾನ ಅಂತಂದ್ರೆ ಇಲ್ಲ ಪ್ರಿಯರೇ. ಆದ್ರೂ ಕೂಡ ಮೋವಾಬ್ಯರ ದೇಶಕ್ಕೆ ಹೋಗಿದ್ದಾನೆ. ಆದ್ರೂ ಕೂಡ ಬಾಲಾಕನನ್ನ ಮೀಟ್ ಮಾಡಿದ್ದಾನೆ. ಆದ್ರೂ ಕೂಡ ಇಸ್ರಾಯೇಲ್ಯರ ಮುಂದೆ ಬಂದು ಇಸ್ರಾಯೇಲ್ಯರನ್ನ ಶಪಿಸೋದಕ್ಕೆ ಬಾಯಿ ತೆಗೆಯುವಂತ ಸ್ಥಿತಿ ಮಟ್ಟಿಗೆ ಬಿಳಾಮನು ಬಂದಿದ್ದಾನೆ ಅಂತಂದ್ರೆ ಪ್ರಿಯರೇ, ಬಿಳಾಮನು ಕಂಡಂತ ಆಸೆ, ಬಿಳಾಮನಿಗಿದ್ದಂತಹ ಆಸೆ, ದ್ರವ್ಯಾಸೆ. ಹಾಗಾಗಿ ಪ್ರಿಯರೇ, ದೇವರು ನಮ್ಮ ಜೀವನದಲ್ಲಿ ಬರಮಾಡುವಂತ ಪರಿಸ್ಥಿತಿಗಳಲ್ಲಿ ನಾವು ನಂಬಿಗಸ್ತರಾಗಿರಬೇಕು ದೇವರ ಮುಂದೆ. ದೇವರು ನಮ್ಮ ಜೀವನದಲ್ಲಿ ಬರಮಾಡುವಂತ ಸ್ಥಿತಿಗತಿಗಳಲ್ಲಿ ನಾವು ದೇವರ ಮುಂದೆ ಯೋಗ್ಯರಾಗಿ ನಿಲ್ಲಬೇಕು. ಯಾವಾಗ ಅಂತಂದ್ರೆ ದೇವರು ಕೊಡುವಂತ ಪರೀಕ್ಷೆಗಳಲ್ಲಿ ನಾವು ಸ್ಥಿರವಾಗಿ ನಿಂತಾಗ. ಬಿಳಾಮನು ಕಳ್ಕೊಂಡ ಪ್ರಿಯರೇ, ಬಿಳಾಮನು ಕಳ್ಕೊಂಡ. ದೇವರ ಮಕ್ಕಳನ್ನು ಶಪಿಸುವುದಕ್ಕೆ ಧೈರ್ಯ ಮಾಡಿ ಹೋಗಿದ್ದಾನೆ ಅಂತಂದ್ರೆ ಪ್ರಿಯರೇ, ಬಿಳಾಮನಿಗೆ ಬಂದಂತ ಧೈರ್ಯ ಎಲ್ಲಿಂದನೋ ಗೊತ್ತಾ ಪ್ರಿಯರೇ? ಕಂಡಂತ ದ್ರವ್ಯಾಸೆ, ಹಣದ ಆಸೆ. ಬಿಳಾಮನು ಮಾಡಿದಂತ ಬಾಲಾಕನು ಮಾಡಿದಂತ ಆಫರ್ ಬಿಳಾಮನಿಗೆ ತುಂಬಾ ಇಷ್ಟ ಆಯ್ತು. ದೇವರು ಹೋಗಬಾರದು ಅಂತ ಹೇಳಿದಾಗ್ಯೂ ಕೂಡ ಆಫರ್ ಚೆನ್ನಾಗಿದೆಯಲ್ಲ ಪ್ರಿಯರೇ. ಲೋಕದಲ್ಲಿರುವಂತದ್ದನ್ನ ನೋಡಿ ದೇವರನ್ನ ಯಾವತ್ತು ನಾವು ಕಂಪೇರ್ ಮಾಡಬಾರದು. ಲೋಕದಲ್ಲಿರುವಂತದ್ದನ್ನ ನೋಡಿ ನಾವು ದೇವರನ್ನ ಯಾವತ್ತು ಕಂಪೇರ್ ಮಾಡಬಾರ್ದು. ಯಾಕಂತಂದ್ರೆ ಲೋಕನೇ, ದೇವರೇ ಪ್ರಿಯರೇ. ದೇವರ ಒಂದನ್ನ ನಮ್ಮ ಜೀವನದಲ್ಲಿ ಬರಮಾಡಿ ಇಂಥದ್ದನ್ನ ನೀನು ಮಾಡಬಾರದು ಅಂತ ಹೇಳಿದಾರೆ ಅಂತಂದ್ರೆ ಮಾಡಬಾರ್ದು. ದೇವರ ಒಂದನ್ನ ನಮ್ಮ ಜೀವನದಲ್ಲಿ ತಂದು ಇಂಥದನ್ನ ನೀನು ಮಾಡಬೇಕು ಅಂತ ದೇವರು ಹೇಳಿದಾಗ ಅದನ್ನ ನಾವು ಮಾಡಬೇಕು ಅಷ್ಟೇ. ದಟ್ಸ್ ದ ರೂಲ್, ದಟ್ಸ್ ದ ಫಾರ್ಮುಲಾ.
ಬಿಲಾಮನ ಜೀವನದಲ್ಲಿ ಬಿಲಾಮನ ಮಾಡಿದಂತ ತಪ್ಪೇನಿಲ್ಲ ಅಂತ ನಮಗನ್ಸುತ್ತೆ ಪ್ರಿಯರೇ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿರುವಂತ ಕೆಲವು ಸಂದರ್ಭಗಳನ್ನ ನಾವು ನೋಡುವುದಾದ್ರೆ, ಬಿಲಾಮನು ಮನೆ ಬಿಟ್ಟು ಮೋವಾಬ್ಯರ ದೇಶಕ್ಕೆ ಹೋಗೋದಕ್ಕೆ ಕಾರಣನೇ, ಬಿಲಾಮನು ಬಾಲಾಕನ ದೇಶಕ್ಕೆ ಹೋಗೋದಕ್ಕೆ ಕಾರಣನೇ ಹಣದಾಸೆ, ದ್ರವ್ಯಾಸೆ. ಹಣದಾಸೆಯಿಂದ ದೇವರ ಮಾತಿಗೆ ವ್ಯತಿರೇಕವಾದ ನಮ್ಮ ಜೀವನವನ್ನು ನಾವು ಪ್ರಶ್ನಿಸಿಕೊಳ್ಳೋರಾಗಿರೋಣ ಪ್ರಿಯರೇ. ದೇವರು ಬೇಡ ಅಂತ ಹೇಳಿರುವಂತದ್ದನ್ನ ನಾವು ಮಾಡುವಂತ ಸ್ಥಿತಿಯಲ್ಲಿ ಏನಾದ್ರೂ ಇದ್ದೇವಾ? ಅದಕ್ಕೆ ಕಾರಣವು ಏನಾಗಿದೆ? ಹಣವ, ದ್ರವ್ಯಾಸೆನ? ಇಲ್ಲಂತಂದ್ರೆ ನಮ್ಮನ್ನು ವಂಚಿಸುವಂತವ್ರು ಯಾರಾದ್ರೂ ನಮ್ಮ ಜೀವನದಲ್ಲಿದ್ದಾರೆ ದೇವರಿಗೆ ವ್ಯತಿರೇಕವಾಗಿ ಮಾಡುವುದಕ್ಕಾಗಿ? ದಯಮಾಡಿ ಪ್ರಿಯರೇ, ದೇವರಿಗೆ ವಿರೋಧವಾಗಿ ಬದುಕುವಂತ ಧೈರ್ಯ ನಾವು ಯಾವತ್ತೂ ಮಾಡಬಾರದು. ದೇವರ ಮಾತಿಗೆ ಭಿನ್ನವಾಗಿ ಬದುಕುವಂತ ಧೈರ್ಯ ನಾವು ಯಾವತ್ತಿಗೂ ಮಾಡಬಾರದು ಪ್ರಿಯರೇ. ಯಾಕಂತಂದ್ರೆ ದೇವರಿಂದ ದೂರವಾಗುವಂತ ಪರಿಸ್ಥಿತಿ ಇದೆ ಅಂತಂದ್ರೆ ಅದು ನರಕಕ್ಕಿಂತ ಭಯಂಕರ ಪ್ರಿಯರೇ. ಬಿಲಾಮನು ದೇವರ ಮಾತಿಗೆ ವಿಧೇಯನಾಗಬೇಕಾದಂತ ಬಿಲಾಮನು, ದೇವರ ಮಾತನ್ನ ಕೇಳಬೇಕಾದಂತ ಬಿಲಾಮನು ದೇವರ ಮಾತಿಗೆ ಅವಿಧೇಯನಾದ. ಬಿಲಾಮನ ಬಾಲಾಕನ ಮಾತಿಗೆ ವಿಧೇಯತೆಯನ್ನು ಕೊಟ್ಟ, ಬಾಲಾಕನಿಗೆ ಹೆಚ್ಚಾದಂತ ಪ್ರಾಧಾನ್ಯತೆಯನ್ನು ಕೊಟ್ಟ. ಯಾಕಂತಂದ್ರೆ ಬಾಲಾಕನು ಕೊಟ್ಟಂತ ಆಫರ್, ಬಾಲಾಕನು ತೋರಿಸಿದಂತ ದ್ರವ್ಯಾಸೆ, ನೀನು ಬರಬೇಕು. ದೇವರ ವಾಕ್ಯಕ್ಕೆ ವಿರೋಧವಾಗಿ ನಾವು ಯಾವತ್ತೂ ಬದುಕಬಾರ್ದು. ಕೆಲವೊಬ್ರು ದೈವ ಸೇವಕರು ಹೆಂಗಿರ್ತಾರೆ ಅಂತಂದ್ರೆ ಮೀಟಿಂಗ್ ಬರಬೇಕು ಅಂತಂದ್ರೆ ನನಗೆ ಇಷ್ಟು ಕೊಡಬೇಕು, ದಿಸ್ ಇಸ್ ದ ರೂಲ್. ಇಷ್ಟು ಕೊಟ್ಟಿಲ್ಲ ಅಂತಂದ್ರೆ ನಾವು ಬರಲ್ಲ. ಇಂತಹ ಸೇವಕರು ಇದ್ದಾರೆ. ನೀವು ಏನೂ ಕೊಡಬೇಡಿ, ನಾವು ಬಂದು ದೇವರ ಮಾತುಗಳನ್ನ ಹಂಚ್ಕೊಂಡು ಹೋಗ್ತೇವೆ, ಆ ಅವಕಾಶ, ಆ ಭಾಗ್ಯ ನಮಗೆ ಕೊಟ್ಟಿದ್ದೀರಾ, ಅಷ್ಟೇ ಸಾಕು ಎಂಬುದಾಗಿ ಹೇಳುವಂತವರು ಕೂಡ ಇದ್ದಾರೆ. ಆದ್ರೆ ಇವರಿಬ್ಬರಲ್ಲಿ ಯಾರು ಗ್ರೇಟ್ ಅಂತ ಹೇಳೋದಾದ್ರೆ ಪ್ರಿಯರೇ, ಏನೂ ಆಶಿಸದೆ ದೇವರ ಸೇವೆಯಲ್ಲೇ ಮಾತ್ರ ಆಸಕ್ತರಾಗಿರುವಂತವರು ನಿಜವಾಗ್ಲೂ ಉನ್ನತರು, ಶ್ರೇಷ್ಠರು. ಒಬ್ಬರನ್ನು ಕುರಿತು ನಾನು ಕೇಳುತ್ತಿದ್ದೆ, ಸುಮಾರು ವರ್ಷಗಳಿಂದ ನಡೆದಂತದ್ದು. ಮೀಟಿಂಗ್ ಇಟ್ಟಿದ್ದಾರೆ, ಮೀಟಿಂಗ್ ಇಟ್ಟ ಮೇಲೆ ಅವರಿಗೆ AC ಹಾಲ್ ಕೊಟ್ಟಿಲ್ಲ ಅಂತ ಹೇಳಿ, ಅವರಿರುವಂತಹ ಅಕಾಮಿಡೇಷನ್ ಅಲ್ಲಿ AC ಇಲ್ಲ ಅಂತ ಹೇಳಿ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಅಲ್ಲಿಂದ ಹಿಂಗೆ ಹೋಗ್ಬಿಟ್ಟಿದ್ದಾರೆ. ಮೀಟಿಂಗ್ ಕ್ಯಾನ್ಸಲ್ ಅಷ್ಟು ಮೀಟಿಂಗ್, ಔಟ್ಡೋರ್ ಮೀಟಿಂಗ್, ಪಬ್ಲಿಕ್ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ನಮಗೆ ಕೊಟ್ಟಿರುವಂತ ಹಾಲ್ ಅಲ್ಲಿ AC ಇಲ್ಲ, AC ರೂಮ್ಸ್ ನಮಗೆ ಮಾಡಿಲ್ಲ ಅಂತೇಳಿ ಹೊರಟ್ಬಿಟ್ಟಿದ್ದಾರೆ. ದೇವರ ಸೇವೆ ಪ್ರಾಮುಖ್ಯನಾ, ದೇವರ ಮಾತುಗಳನ್ನ ಹಂಚುವಂತದ್ದು ಪ್ರಾಮುಖ್ಯನಾ, ಅಥವಾ ನಿನಗೆ ಕೊಟ್ಟಿರುವಂತ ರೂಮ್ ಪ್ರಾಮುಖ್ಯನಾ ಅಂತಂದ್ರೆ ಅವ್ರಿಗೆ ರೂಮ್ ಪ್ರಾಮುಖ್ಯ. ಅದರಲ್ಲಿ AC ಇಂಪಾರ್ಟೆಂಟ್. AC ಇಲ್ಲ, ನಾನು ಯಾಕಿರಬೇಕು ಅಂತೇಳಿ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗಿರುವಂತ ಪರಿಸ್ಥಿತಿಗಳಲ್ಲಿ ಮೀಟಿಂಗ್ ಕ್ಯಾನ್ಸಲ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿಗಳಲ್ಲಿ ದೈವ ಸೇವಕರಿದ್ದಾರೆ ಪ್ರಿಯರೇ. ನಮಗೆ ದೇವರ ಪ್ರಾಮುಖ್ಯತೆ ಅರ್ಥ ಆಗ್ತಿದೆಯಾ? ನಾವು ದೇವರ ಪ್ರಾಮುಖ್ಯತೆಯಲ್ಲಿ ಬದುಕ್ತಿದ್ದೇವಾ? ಬಿಲಾಮನು ಕೂಡ ಪ್ರಿಯರೇ ದೇವರಿಗಿಂತ ಹೆಚ್ಚಾಗಿ ಲೋಕವನ್ನ ಪ್ರೀತಿಸಿದ. ಬಿಲಾಮನು ಕೂಡ ದೇವರಿಗಿಂತ ಹೆಚ್ಚಾಗಿ ಬಾಲಾಕನು ಕೊಟ್ಟಂತ ಆಫರ್ ಅನ್ನ ಪ್ರೀತಿಸಿದ. ಆಫರಿಗೆ ಪ್ರತಿಫಲವೇ ಬಿಲಾಮನ ಜೀವನದಲ್ಲಿ ದೊಡ್ಡ ಕ್ವಶನ್ ಮಾರ್ಕ್. ನಾನು ಯಾಕೆ ಆ ದಿನದಲ್ಲಿ ತಪ್ಪಾದಂತ ನಿರ್ಣಯ ತೆಗೆದುಕೊಂಡೆ? ನಾವು ತೆಗೆದುಕೊಳ್ಳುವಂತ ನಿರ್ಣಯಗಳು ಪ್ರಿಯರೇ, ಅದಕ್ಕೆ ನಾನು ಪರ್ಸನಲ್ ಆಗಿ ಸಿಗುವಂತ ಪ್ರತಿಯೊಬ್ಬರಿಗೆ ಹೇಳ್ತೇನೆ, ನೀನು ಯಾವುದೇ ಡಿಸಿಷನ್ ತೆಗೆದುಕೊಳ್ಳಬೇಕಾದ್ರೂ ಪ್ರೇಯರ್ ಮಾಡಿ ಆ ಡಿಸಿಷನ್ ತೆಗೆದುಕೊ. ಯಾಕಂತಂದ್ರೆ ಆ ಉದ್ದೇಶ, ಆ ಕೆಲಸ, ನಾವು ತೆಗೆದುಕೊಳ್ಳುವಂತಹ ನಿರ್ಣಯ ದೇವರ ಸಂಕಲ್ಪವಾದರೆ ಒಳ್ಳೆಯದು. ಒಂದು ವೇಳೆ ಅದು ದೇವರ ಸಂಕಲ್ಪಕ್ಕೆ ಭಿನ್ನವಾದರೆ, ದೇವರ ಆಲೋಚನೆಗಳಿಗೆ ಭಿನ್ನವಾದರೆ ಅದನ್ನ ಮಾಡದೇ ಇರುವಂತದ್ದೇ ಒಳ್ಳೇದಲ್ವಾ? ಪ್ರಾರ್ಥನೆ ಮಾಡಿ ಪ್ರತಿಯೊಂದಕ್ಕೂ ದೇವರನ್ನ ಕೇಳಿ, ದೇವರೇ ನಿನ್ನ ಉದ್ದೇಶ ಏನಿದೆ, ನಿನ್ನ ಸಂಕಲ್ಪವೇನಿದೆ, ಇದನ್ನ ನಾನು ಮಾಡಬೇಕಾ ಮಾಡಬಾರದಾ? ಇದು ಉತ್ತಮವಾದದ್ದು. ದೇವರು ನಮ್ಮನ್ನು ಸರಿಯಾದಂತ ಮಾರ್ಗದಲ್ಲಿ ನಡೆಸುವಾತನಾಗಿದೆ. ದೇವರು ಸರಿಯಾದಂತ ಮಾರ್ಗದಲ್ಲಿ ದೇವರು ನಮ್ಮನ್ನು ತೆಗೆದುಕೊಂಡು ಹೋಗುವಂತವರಾಗಿದ್ದಾರೆ. ಹಾಗಾಗಿ ಪ್ರೇರ, ಯಾವ ವಿಷಯದಲ್ಲೂ ಕೂಡ ನಾವು ಮೋಸ ಹೋಗಬಾರದು, ಯಾವ ವಿಷಯದಲ್ಲೂ ಕೂಡ ನಾವು ದೇವರಿಂದ ದೂರ ಆಗಬಾರದು ಪ್ರೇರ. ಬಿಲಾಮನು ದೇವರ ಮಾತುಗಳನ್ನು ಹೇಳಬೇಕಾಗಿರುವಂತ ಸ್ಥಿತಿಯಲ್ಲೇ ಇದ್ದಾನೆ, ಆದರೆ ದೇವರ ಮಾತುಗಳಿಗೆ ಅವಿಧೇಯನಾಗುವಂತ ಕಠಿಣವಾದಂತ ಘೋರವಾದಂತ ಪರಿಸ್ಥಿತಿಯಲ್ಲೂ ಕೂಡ
ಬಿಲಾಮನು ಬರುವುದಕ್ಕೆ ಕಾರಣ ದ್ರವ್ಯಾಸೆ. ಇಂಗ್ಲಿಷ್ ಅಲ್ಲಿ ಒಂದು ಒಳ್ಳೆ ಗಾದೆ ಇದೆ, ಮನಿ ಮೇಕ್ಸ್ ಮೆನಿ ಥಿಂಗ್ಸ್ ಅಂತ ಹೇಳಿ. ಮನಿ ಮೇಕ್ಸ್ ಮನಿ ಥಿಂಗ್ಸ್, ಹೌದು, ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ಹಾಗಾಗಿ ಪ್ರಿಯರೇ, ದೇವರಿಂದ ದೂರ ಆಗುವಂತ ಸ್ಥಿತಿಯಲ್ಲಿ ಹಣದಾಸೆ ನಮ್ಮನ್ನು ಬೆಳೆಸಬಾರದು. ಅಂತ ವಿಷಯಗಳಲ್ಲಿ ನಾವು ಜಾಗರೂಕತೆಯಿಂದ ಇರೋಣ. ಬಿಲಾಮನು ಬಿದ್ದಂತಹ ಮಾರ್ಗ, ಬಿಲಾಮನು ಹೋದಂತಹ ಮಾರ್ಗ, ಬಿಲಾಮನು ಮಾಡಿದಂತ ತೆಗೆದುಕೊಂಡಂತ ತಪ್ಪಾದಂತ ನಿರ್ಣಯ ನಾವು ತೆಗೆದುಕೊಳ್ಳಬಾರದು ಪ್ರಿಯರೇ. ನಮ್ಮ ಜೀವನದಲ್ಲಿ ಅನೇಕರು ಬರಬಹುದು, ದೇವರಿಂದ ದೂರ ಮಾಡುವುದಕ್ಕೆ ತೋರಿಸುವಂತ ಆಸೆಗಳು ಅನೇಕವಿರಬಹುದು. ಆದರೆ ದೇವರಿಂದ ದೂರ ಆಗುವಂತ ಧೈರ್ಯ ನಾವು ಮಾಡಬಾರದು. ದೇವರಿಗಿಂತ ದೂರ ಆಗುವಂತ ಧೈರ್ಯ ನಾವು ಮಾಡಬಾರದು. ಯೇಸು ಸ್ವಾಮಿಯನ್ನು ಒಂದು ದಿನ ಶಿಷ್ಯರ ಬಗ್ಗೆ ಕೇಳ್ತಾರೆ, ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು? ನಿನ್ನನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು? ನೀವೇ ನಿತ್ಯ ಜೀವ ಮಾತುಗಳೆಲ್ಲವರು ನೀವಲ್ಲವೇ? ನಿಮ್ಮನ್ನು ಬಿಟ್ಟು ನಾವು ಎಲ್ಲಿಗೆ ಹೋಗ್ಬೇಕು? ನೀವು ಬಿಟ್ರೆ ಬೇರೆ ದಿಕ್ಕಿಲ್ಲ ನಮಗೆ. ಶಿಷ್ಯರಿಗೆ ಅರ್ಥ ಆಯ್ತು, ದೇವರನ್ನು ಬಿಟ್ರೆ ಬೇರೆ ದಿಕ್ಕಿಲ್ಲ. ನಮ್ಗೆ ಅರ್ಥ ಆಗ್ತಿದೆಯಾ? ದೇವರನ್ನು ಬಿಟ್ರೆ ಬೇರೆ ದಿಕ್ಕು ನಮ್ಗಿಲ್ಲ ಅಂತ. ದೇವರು ಬಿಟ್ರೆ ನನಗೆ ಇನ್ನೊಂದು ದಿಕ್ಕೇನೋ ಇದೆ. ನನ್ನ ಕೆಲಸ ಒಳ್ಳೆ ಕೆಲಸದಲ್ಲಿದ್ದೇನೆ, ಒಳ್ಳೆ ಜವಾಬ್ದಾರಿಯಲ್ಲಿ ನಾನಿದ್ದೇನೆ, ಒಳ್ಳೆ ಪ್ರೊಫೆಷನ್ ಅಲ್ಲಿ ನಾನಿದ್ದೇನೆ, ಒಳ್ಳೆ ಸಂಬಳ ನಾನು ತೆಗೆದುಕೊಳ್ಳುತ್ತಿದ್ದೇನೆ. ಅದೆಲ್ಲ ದೇವರು ನಮಗೆ ಕೊಟ್ಟಿದ್ದಕ್ಕೆ ಇದೆಲ್ಲ ನಮ್ಗಿದೆ. ಅದನ್ನ ನೋಡಿಕೊಂಡು ದೇವರಿಂದ ದೂರ ಆಗಬಾರದು ಯಾವತ್ತೂ ಕೂಡ ಪ್ರಿಯ. ಕೆಲಸ ಇದೆ ಅಂತ ದೇವರಿಂದ ದೂರ ಆಗಬಾರ್ದು. ಯಾಕಂತಂದ್ರೆ ಆ ಕೆಲಸವು ಇರುವುದೇ ದೇವರಿಂದ. ಹಾಗಾಗಿ ಪ್ರಿಯರೇ, ದೇವರಿಗೆ ಹೆಚ್ಚಾದಂತ ಪ್ರಾಧಾನ್ಯತೆನ ನಾವು ಕೊಡೋಣ. ದೇವರ ಮಾತಿಗೆ ವಿಧೇಯರಾಗಿ ಜೀವಿಸೋದಕ್ಕೆ ನಾವು ಪ್ರಯತ್ನಿಸೋರಾಗಿರೋಣ. ಬಿಲಾಮನ ಹಾಗೆ ಮೋಸ ಆಗುವುದು ಬೇಡ, ಬಿಲಾಮನ ಹಾಗೆ ಮೋಸ ಮಾಡುವುದು ಬೇಡ, ಬಿಲಾಮನ ಹಾಗೆ ತನ್ನ ಜನರನ್ನು ಶಪಿಸುವಂತ ಧೈರ್ಯ ನಾವು ಮಾಡಬಾರದು. ಯಾಕಂತಂದ್ರೆ ಆ ಧೈರ್ಯ ಕೂಡ ಹೇಗೆ ಬಿಲಾಮನಿಗೆ ಬಂತು ಅಂತಂದ್ರೆ, ಬಾಲಾಕನು ತೋರಿಸಿದಂತ ಹಣದಾಸೆ. ಅಂತ ಕಠಿಣವಾದಂತ ಪರಿಸ್ಥಿತಿ, ಅಂತ ದೌರ್ಭಾಗ್ಯವಾದಂತ ಸ್ಥಿತಿಗತಿಗಳಲ್ಲಿ ನಾವು ಯಾರು ಇರಬಾರದು ಎಂಬುದಾಗಿ ಕೇಳಿಕೊಳ್ಳುತ್ತಾ, ದೇವರ ಮಾತುಗಳ ಪ್ರಕಾರವಾಗಿ ಬದುಕಬೇಕೆಂಬುದಾಗಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದ ನಾಮಕ್ಕಾಗಿ ನಿಮಗೆ ವಂದನೆಗಳು ಸ್ವಾಮಿ. ನಿಮ್ಮ ಮಾತುಗಳನ್ನು ಹೇಳಿರುವಾಗ ಕರ್ತನೆ, ಬಿಲಾಮನು ಇದು ತಪ್ಪು ಎಂದು ಗೊತ್ತಿದ್ದಾಗಿಯೂ ಸ್ವಾಮಿ, ತಪ್ಪಾದಂತ ಮಾರ್ಗದಲ್ಲಿ ಹೋಗಿ ನಿಮಗೆ ಅವಿಧೇಯನಾಗಿ ಬದುಕಿದಂತ ಸ್ಥಿತಿಗತಿಗಳಲ್ಲಿ ಅಂತಹ ಸಂದರ್ಭವನ್ನ ನಮ್ಮ ಮುಂದೆ ನೀವು ಇಟ್ಟದಕ್ಕಾಗಿ ನಿಮಗೆ ವಂದನೆಗಳು. ನಾವು ಸಹ ನಿಮ್ಮ ವಾಕ್ಯಕ್ಕೆ, ನಿಮ್ಮ ಆಲೋಚನೆಗಳಿಗೆ ವಿರೋಧವಾಗಿ ಜೀವಿಸದೇ ಇರುವಂತೆ ಸಹಾಯ ಮಾಡಿ. ನೀವು ನಮ್ಗೆ ಏನನ್ನಾದ್ರೆ ಹೇಳಿದಿರೋ, ಏನನ್ನು ಮಾಡಬೇಕೆಂಬುದಾಗಿ ಹೇಳಿದಿರೋ ಸ್ವಾಮಿ, ಅದನ್ನೇ ನಾವು ಮಾಡುವವರಾಗಿರುವಂತೆ ಕೃಪೆ ತೋರಿಸಿ, ಅದನ್ನೇ ನಾವು ನೆರವೇರಿಸುವವರಾಗಿರುವಂತೆ ನಮಗೆ ಸಹಾಯ ಮಾಡಿ. ನಮ್ಮಲ್ಲಿ ಏನಾದರೂ ತಪ್ಪಿದ್ದರೆ ನಮ್ಮನ್ನು ಕ್ಷಮಿಸಿ ಕರ್ತನೆ. ನಿಮ್ಮ ಸಂಪೂರ್ಣತೆಯಲ್ಲಿ ನಾವು ಜೀವಿಸುವಂತೆ ಕೃಪೆ ತೋರಿಸಿ. ಲೋಕವನ್ನಾಗಲಿ ಲೋಕದಲ್ಲಿರುವವುಗಳನ್ನಾಗಲಿ ಆಶಿಸದೆ, ನಿಮ್ಮಿಂದ ದೂರ ಆಗುವಂತ ಪರಿಸ್ಥಿತಿಗಳಲ್ಲಿ ನಾವಿರದೆ, ನಿಮ್ಮ ಮಾತುಗಳಿಗೆ ವಿಧೇಯರಾಗಿದ್ದುಕೊಂಡು ಎಲ್ಲಾ ಪರಿಸ್ಥಿತಿಗಳಲ್ಲೂ ನಿಮ್ಮನ್ನು ಮಹಿಮೆ ಪಡಿಸುವರಾಗಿರುವಂತೆ ನಮಗೆ ಸಹಾಯ ಮಾಡಿ ನಡೆಸಿ ಬಲಪಡಿಸುತ್ತೀರಿ ಎಂದು ನಾವು ನಂಬುತ್ತೇವೆ. ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತ ಯೇಸು ಕ್ರಿಸ್ತರವರ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೆಳೆ ಹೊಂದಿದ್ದೇನೆ ತಂದೆ ಅಂತ ದೇವರೇ. ನಮ್ಮ ತಂದೆ ಅಂತ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನ ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ವಂದನೆಗಳು.